ಆತಂಕ ಇರೋದೇನು ಅಂದ್ರೆ ಇವರ ಒಂದು ವಾರಂಟಿ ಇಲ್ಲದಂತ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಕೊಟ್ಟು ಜನ ಚೀತು ಅಂತ ಏನು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ವಿರೋಧ ಪಕ್ಷಗಳ ಒಂದು ಹೋರಾಟವನ್ನ ಹತ್ತಬೇಕು ಅಂತ ಎಲ್ಲ ಷಡ್ಯಂತ್ರವನ್ನ ಈ ಒಂದು ಮಸೂದೆ ಮುಖಾಂತರ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನಮ್ಗೆ ಆತಂಕ ಇರೋದೇನು ಅಂದ್ರೆ ಇವತ್ತು ನಮ್ಮ ದೇಶದ ನಮ್ಮ ರಾಜ್ಯದ ನಾಡು ನುಡಿ ವಿಚಾರದಲ್ಲೂ ಕೂಡ ನಾಳೆ ಹೋರಾಟಗಳು ನಾವು ತೆಗೆದುಕೊಂಡ್ರೆ ಅದನ್ನು ಕೂಡ ಕಟ್ ಮಾಡುವಂತ ಒಂದು ಅಭಿಯುಕ್ತ ಸ್ವಾತಂತ್ರ್ಯವನ್ನ ತೆಗೆದುಹಾಕುವಂತ ಅಂಬೇಡ್ಕರ್ ಅವರು ಕೊಟ್ಟಂತ ಆ ಸಂವಿಧಾನದ ಒಂದು ಚೌಕಟ್ಟಲ್ಲಿ ಕೊಟ್ಟಂತ ಅಧಿಕಾರವನ್ನ ಕಿತ್ಕೊಳ್ಳುವಂತ ಒಂದು ಎಲ್ಲ ಷಡ್ಯಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮೆಲ್ಲ ಹಿರಿಯ ನಾಯಕರುಗಳು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಒತ್ತಾಯನ ಮಾಡಿದ್ದಾರೆ. ಗೌರವಿತ ರಾಜ್ಯಪಾಲರನ್ನು ಕೂಡ ನಮ್ಮ ಪಕ್ಷದ ಕಡೆಯಿಂದ ನಮ್ಮ ಶಾಸಕರೆಲ್ಲರೂ ಕೂಡ ಭೇಟಿ ಮಾಡ್ತಾ ಇದ್ದಾರೆ. ನಾವು ಕೂಡ ಒತ್ತಾಯ ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಕೂಡ ಈ ಮಸೂದೆಗೆ ಅಂಕಿತವನ್ನ ಹಾಕುವಂತ ಪ್ರಯತ್ನವನ್ನ ಗೌರವಿತ ರಾಜ್ಯಪಾಲರು ಮಾಡಬಾರದು ಅಂತೇಳಿ ನಾನು ತಮ್ಮ ಮುಖಾಂತರ ವಿನಂತಿಯನ್ನು ಕೂಡ ಇಲ್ಲ ಆ ಒಂದು ಚೌಕಟ್ಟನ್ನ ಉಪಯೋಗಿಸ್ಕೊಂಡು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ಹೇಳ್ದಲ್ಲ, ನಮ್ಮ ವಿರೋಧ ಪಕ್ಷ ನಾವು ರಾಜಕಾರಣ ಏನ್ ಸತ್ಯ ಏನ್ ಸುಳ್ಳು ಅದು ಜನರು ತಿಳಿಸುವಂತ ಕೆಲಸ ನಾವು ಮಾಡೇ ಮಟ್ಟು ಅದನ್ನ ಯಾವುದೇ ಮಸೂದೆ ಮುಖಾಂತರ ನಮ್ಗೆ ತಡೆಯಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಆದ್ರೆ ನನ್ಗೆ ಆತಂಕ ಇರೋಂಥದ್ದು ನಮ್ಮ ಕನ್ನಡ ನೆಲ ಜಲ ಭಾಷೆ ವಿಚಾರದಲ್ಲೂ ಕೂಡ ಹೋರಾಟ ನಮ್ಮ ಹೋರಾಟ ಸಂಘಗಳು ಬೇರೆ ಬೇರೆ ಏನಿದೆ ಅವರ ಬಾಯಿನೂ ಕೂಡ ಮುಚ್ಚುವಂತ ಎಲ್ಲ ಷಡ್ಯಂತ್ರ ಇದರಲ್ಲಿ ಈ ಮಸೂದೆಯಲ್ಲಿ ಇದೆ ಅಂತ ನಂಗೆಲ್ಲ ಒಂದ್ ಕಡೆ ಅನಿಸ್ತಾ ಇದೆ. ಒಂದು ಬಟನ್ ಕೊಟ್ಟರೆ ಯಾವ ರೀತಿ ಶರ್ಟ್ ಹೊಲಿತಾರೆ ಅಂತ ಒಂದು ಗಾದೆ ಹೇಳ್ತೀವಿ, ಆ ರೀತಿ ಮಸೂದೆ ಮುಖಾಂತರ ಗೌರವಿತ ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಂತ ಆ ಒಂದು ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳುವಂತ ಎಲ್ಲ ಷಡ್ಯಂತ್ರ ಇದರಲ್ಲಿ ಆಶ್ಚರ್ಯ. ಅದಂತೂ ನನ್ನ ನಮ್ಮ ಗೌರವಿತ ನಮ್ಮ JDS ನ ಮುಖಂಡರಂತ ಕುಮಾರಸ್ವಾಮಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಕೋರ್ಸ್ ಟುಗೆದರ್ ಹಣವನ್ನ 2 ತಿಂಗಳದು ನಮ್ಮ ಸುರೇಶ್ ಕುಮಾರ್ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಲೆಕ್ಕಕ್ಕೆ ಚಕ್ಲಿ ಅಷ್ಟೇ ಇರುತ್ತೆ, ಒಳಗಿನ ಸುಳಿ ಮಾತ್ರ ಕಿತ್ಕೊಂತಾರೆ ಅಂತ ಹೇಳಿ. ಆ ರೀತಿಯಂತ ಎಲ್ಲ ಷಡ್ಯಂತ್ರ ಏನೋ ನಮ್ಮ ಗೌರವಿತ ಶಾಸಕರಂತ ತೆಂಗಿನಕಾಯಿ ಅವರ ಗಮನಕ್ಕೆ ಬಂತು, ಪ್ರಸ್ತಾಪ ಆಯ್ತು. ನನಗೊಬ್ಬ ಬಡವರಿಗೆ ಗೊತ್ತಾಗ್ತಿದ್ದಲ್ಲ ಬ್ಯಾಲೆನ್ಸ್ ಶೀಟ್ ಹಾಗೆ ಮುಂದೋಗಿ ಆ 2 ತಿಂಗಳದ್ದು ಅದನ್ನ ಎಲ್ಲಿ ದುಂಡು ಮಾಡ್ಕೊಬೇಕು ಅಂತ ಅವ್ರ ಮನಸ್ಸಲ್ಲಿ ಗೊತ್ತಿಲ್ಲ. ದೇವರದಿಂದ ಗೊತ್ತಾಗಿದೆ, ಏನೋ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಕಿ ಬಡವರಿಗೆ ಅವ್ರು ಏನ್ ಹೇಳಿದಾರೆ ಆ ರೀತಿ ನಡ್ಕೊಬೇಕು ಅಂತ ಒತ್ತಾಯ ಅದೇ ಸರ್. ಈಗ ಇವರ ಕುರ್ಚಿ ಗಲಾಟೆಯನ್ನ ಅಸಹ್ಯ ಅನ್ಸುತ್ತೆ. ನಮ್ಮ 1 ವಾರ ಆಗ್ಲಿ 1 ತಿಂಗಳಾಗ್ಲಿ ಅಂದ್ರೆ 1 ವರ್ಷದಿಂದ ಇದೇ ಚರ್ಚೆಗಳನ್ನ ಮಾಡ್ಕೊಂಡಿದ್ರು. ಸರ್ಕಾರದ ಯಾವುದೇ ಒಂದು ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್ ಯಾವುದು ಕೂಡ ಆಗ್ತಾ ಇಲ್ಲ, ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ದಿನಾ ಬೆಳಗ್ಗೆ ಎದ್ರೆ ಮಾಧ್ಯಮದ ಮುಖಾಂತರ ಅವ್ರು ಒಬ್ರಿಗೊಬ್ರು ಪತ್ರ ಬರೋದು, ಇನ್ನೊಬ್ರು ಹೇಳಿಕೆಗಳು ಇದೇ ಆಗಿದೆ ಹೊರತು ನಮ್ಮ ನಾಯಕರುಗಳು ಹೇಳ್ತಾ ಇದ್ರು ಕಮಾಂಡೇ ಇಲ್ದಂತ ಅವರ ಒಂದು ಹೈಕಮಾಂಡ್ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಸತ್ಯನೂ ಕೂಡ ಹೌದು. ನೀ ಕೊಡೆ ನಾ ಕೊಡೆ ಅಂತ ಹೇಳಿ ಅದೇನೋ ಗಾದೆ ಹೇಳ್ತಿಲ್ಲ, ಆ ರೀತಿ ಹೈಕಮಾಂಡು ನೀ ಬಿಡಿ ಅಂತ ಹೇಳ್ತಾರೆ. ಆ ರೀತಿ ಹೈಕಮಾಂಡು ಕೇಳ್ತಾ ಇದ್ದ, ನೀವೇ ಇಲ್ಲಿ ಇಬ್ರು ಕೂತ್ಕೊಂಡು ಬೆಳಗ್ಗೆ ತಿಂಡಿ ರಾತ್ರಿ ಬಿರಿಯಾನಿ ಊಟ ಮಾಡಿ ಅನ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಯಾವುದೇ ಕಾರಣಕ್ಕೂ ತಣ್ಣಗಾಗುತ್ತೆ ನನಗೇನು ಅನಿಸ್ತಾ ಇದೆ. ಈಗ ರಾಜ್ಯದ ಜನ ನಮ್ಮನ್ನಂತೂ ವಿರೋಧ ಪಕ್ಷದಲ್ಲಿ ಇಟ್ಟಿದ್ದಾರೆ ಸರ್. ಸ್ಪಷ್ಟವಾದಂತ ಬಹುಮತ ಕೊಟ್ಟಿದ್ದಾರೆ ಸರ್. ಸ್ಪಷ್ಟವಾಗಿ ಇಬ್ರು ಕೂಡ ಪ್ರೆಸ್ ಮೀಟ್ ಮಾಡಿ ನೀವು 4 ಗೋಡೆ ಮತ್ತೆ ಏನ್ ಚರ್ಚೆ ಮಾಡಿದ್ರಿ ಆ ವಿಚಾರವನ್ನು ಹೊರಗಡೆ ಇಟ್ಬಿಡಿ. ನಾನು ಮಾತನ್ನ ಮೀರಲ್ಲ ಅಂತ ಹೇಳಿ ಗೌರವ ಮುಖ್ಯಮಂತ್ರಿ ಹೇಳ್ತಿದ್ದಾರೆ. ಇನ್ನೊಂದು ಕಡೆ DCM ಅವ್ರು ಇನ್ನೊಂದು ತರ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಿಮ್ಮಿಬ್ರು ಮಧ್ಯೆ ಏನ್ ನಡೆದಿದೆ, ನೀವೇ ಚಿಕನ್ನು ಮಟನ್ನು ಊಟ ಮಾಡ್ಕೊಂಡು ಸಮಯವನ್ನ ಕಳೆಯೋದಕ್ಕಿಂತ ಒಂದು ಸ್ಪಷ್ಟವಾಗಿ ಜನರ ಮಧ್ಯೆ ಏನ್ ನಡೆದಿದೆ ಅಂತ ಇಟ್ಟರೆ ಅದ ಜನರಿಗಾರಕ್ಕೂ ಕೂಡ ಕ್ಲಾರಿಟಿ ಸಿಗುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.